ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಧ್ಯಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾಂದೇಹಿ ಚ ಪಾರ್ವತಿ. ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ನಿಮ್ಮ ಜೊತೆ ಚೂಡ ಹೆಂಗೆ ಮಾಡ್ತಾರೆ ನಮ್ಮ ಮನ್ಯಾಗ. ಎಲ್ಲರೂ ಮಾಡೇ ಮಾಡ್ತಾರೆ ಎಲ್ಲರ ಮನ್ಯಾಗ. ಆದ್ರೆ ನಮ್ಮ ಮನ್ಯಾಗ ಯಾವ ಥರ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ನೋಡೋಣ ಬರ್ರಿ ನಮ್ಮ ಮಮ್ಮಿ ಯಾವ ಥರ ಚೂಡ ಮಾಡ್ತಾಳೆ ನಮ್ಮ ಮನ್ಯಾಗ ಅಂಥೇಳಿ. ಇಲ್ಲಿ ನಾವು 1 ಕಿಲೋ ಚೂಡದ ರೆಸಿಪಿ ಹೇಳತ್ತಿದ್ದೀನಿ. 1 ಕಿಲೋ ಚೂಡಕ್ಕೆ ಇಲ್ಲಿ ಅರ್ಧ ಕಿಲೋ ಶೇಂಗಾ, ಅರ್ಧ ಕಿಲೋ ಪುಟಾಣಿ, ಆಮೇಲೆ ಕೊಬ್ಬರಿ ಪೀಸ್, ಒಣ ಕೊಬ್ಬರಿ ಪೀಸ್, ಆಮೇಲೆ ಕರಿಬೇವು ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಎಲ್ಲ ಜಾಸ್ತಿ ಕ್ವಾಂಟಿಟಿ ಒಳಗಿದೆ, ಯಾಕಂದ್ರೆ 1 kg ಚೂಡ ಇದಾವಲ್ಲ, ಅದಕ್ಕೋಸ್ಕರ ನೀವು ಹೆಚ್ಚ ಕಡಿಮೆ ನಿಮ್ಮ ಅಕಾರ್ಡಿಂಗ್ ನೀವು ಮಾಡ್ಕೋಬೋದು. ಆಮೇಲೆ ಇಲ್ಲಿ ಒಂದು ಬುಟ್ಟಿ ಒಳಗೆ ಎಣ್ಣೆ ಕಾಯಕ್ಕೆ ಇಡಾತಿದ್ದೀವಿ. ಎಣ್ಣೆ ಕಾದ್ಮೇಲೆ ಇದ್ರೊಳಗೆ ಸಾಸ್ವೆ ಜೀರಿಗೆ ಹಾಕ್ಕೊಳತ್ತಿದ್ದೀವಿ. ಸಾಸ್ವೆ ಜೀರಿಗೆ ಎಲ್ಲ ಚಟ್ಪಟ ಅಂದಮೇಲೆ ಇದ್ರೊಳಗೆ ಕೊಬ್ಬರಿ ಪೀಸ್ ಹಾಕ್ಕೊಳತ್ತಿದ್ದಾಳೆ ನಮ್ಮ ಮಮ್ಮಿ. ನೋಡ್ರಿ ಈ ಥರ ಈ ಕೊಬ್ಬರಿ ಪೀಸ್ ಎಲ್ಲ ಚಂದಂಗೆ ಫ್ರೈ ಆಗಬೇಕು. ಎಲ್ಲ ಫ್ರೈ ಅಂದರೆ ಬ್ರೌನಿಷ್ ಟೈಪ್ ಆಗಬೇಕದ. ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿನೂ ಎಲ್ಲ ಚಂದ ಕರೆದ್ಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಳತ್ತಿದ್ದಾಳೆ ನಮ್ಮ ಮಮ್ಮಿ. ನೋಡ್ರಿ ಈ ಥರ ಅದೊಂದು ಸ್ವಲ್ಪ ಕ್ರಿಸ್ಪಿ ಟೈಪ್ ಒಳಗೆ ಕರಿಬೇವು ಆಗಬೇಕು. ಅದಾದಮೇಲೆ ಪುಟಾಣಿ ಹಾಕ್ಕೊಳತ್ತಿದ್ದಾಳು. ಪುಟಾಣಿ ಒಂದು ಸ್ವಲ್ಪ ಕರೆದ್ಮೇಲೆ ಇದನ್ನು ಶೇಂಗಾ, ಅರ್ಧ kg ಶೇಂಗಾ ಏನಿದೆಲ್ಲ ಅದನ್ನೆಲ್ಲ ಅದ್ರಾಗ ಹಾಕ್ಕೊಳತ್ತಿದ್ದಾಳು. ಶೇಂಗಾ ಹಾಕ್ಕೊಂಡಾದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗಬೇಕಿದೆಲ್ಲ. ಅದಾದಮೇಲೆ ಅದ್ರೊಳಗೆ ಅರ್ಶಿಣ ಪೌಡ್ರ್ ಹಾಕ್ಕೊಳತ್ತಿದ್ದಾಳು. ಅರ್ಶಿಣ ಪೌಡ್ರ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಚೂಡ ಒಳಗೆ ಒಂದು ಸಣ್ಣ ಸ್ಪೂನಷ್ಟು ಸೋಡಾ ಹಾಕತ್ತಿದ್ದಾಳೆ ನಮ್ಮ ಮಮ್ಮಿ. ಇಲ್ಲಿ ನೋಡ್ರಿ ಈ ಥರ ಸೋಡಾ ಹಾಕ್ಕೊಂಡಿದ್ದಾಳು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳತ್ತಿದ್ದಾಳು. ಸಾಲ್ಟ್ ನೀವು ಹೆಚ್ಚು ಕಡಿಮೆ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ನೀವು ಹಾಕೋರಿ. ಸಾಲ್ಟ್ ಆದಮೇಲೆ ಖಾರದ ಪುಡಿ, ಕೆಂಪು ಖಾರದ ಪುಡಿ ಹಾಕ್ಕೊಳತ್ತಿದ್ದೀವಿ. ನಿಮ್ಮ ಖಾರ ಜಾಸ್ತಿ ಬೇಕಾದ್ರೆ ಖಾರ ಜಾಸ್ತಿ ಹಾಕೋರಿ, ಕಡಿಮೆ ಬೇಕಾದ್ರೆ ನಿಮಗೆ ಟೇಸ್ಟ್ ಅಕಾರ್ಡಿಂಗ್ ನೀವು ಹಾಕೋಬೋದು, ಹೆಚ್ಚು ಕಡಿಮೆ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿರಿ ಈ ಥರ ಇದೆಲ್ಲ ಫ್ರೈ ಆಗ್ಬೇಕು ಸರಿ ತಂಗೆ. ಮತ್ತು ಎಣ್ಣೆ ಒಳಗೆ ಜಲ್ದಿನ ಖಾರ ಕರಗಾಗಿಬಿಡ್ತೈತಿ, ಹೊತ್ತಬಾರ್ದದ ಜಾಸ್ತಿ. ಅದನ್ನು ತೆಗೆದು ಈಗ ಚೂಡ ಒಳಗೆ ಅದು ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೊಳತ್ತಿದ್ದಾಳೆ ನಮ್ಮ ಮಮ್ಮಿ. ಎಲ್ಲ ಹಾಕಿದಾಳು. 1 kg ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಐತಿ, ಅದಕ್ಕಾಗಿ ನೋಡ್ರಿ ಈ ಥರ ಎಲ್ಲ ಮ್ಯಾಲಿನ ಕೆಳಗೆಲ್ಲ ಮಾಡ್ಕೊಂಡು ಅದನ್ನು ಚಂದ ಎಲ್ಲ ಕಡೆನೂ ಅದು ಒಗ್ಗರಣೆ ಆಗ್ಬೇಕು. ನಮಗೆ ಚಂದ ಎಲ್ಲ ಕಡೆ ಒಗ್ಗರಣೆ ಹತ್ತಬೇಕು, ಎಣ್ಣೆ ಹತ್ತಬೇಕು. ಎಣ್ಣೆ ಹತ್ರನೇ ಅದು ಎಲ್ಲ ಕಡೆ ನಮಗೆ ಚಲೋ ಚೂಡ ಎಲ್ಲ ಕಡೆನೂ ನಮಗೆ ಸರಿಯಾಗಿ ಬರ್ತೈತೆ ಅದ. ನೋಡ್ರಿ ಈ ಥರ. ಆಮೇಲೆ ಇದ್ರ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಪೌಡ್ರ್ ಹಾಕ್ಕೊಳತ್ತಿದ್ದಾಳೆ ನಮ್ಮ ಮಮ್ಮಿ. ನೋಡ್ರಿ ಈ ಥರ 1-2 ಸ್ಪೂನ ಅಂತಲೇ ಹೇಳ್ಬೋದು. ಅದು ಕೈಲೇ ತೊಗೊಂಡಿದ್ದಾಳೆ. ಜಾಸ್ತಿ ಇದ್ದಿದ್ದ ಕಾರಣ ಅಕ್ಕಿ ಕೈಲೇ ಹಾಕ್ಕೊಂಡಿದ್ದಾಳೆ. ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ನೀವು ಹಾಕೋಬೋದು. ಆಮೇಲೆ ಒಂದು ಸ್ವಲ್ಪ ಸಕ್ರೆ ಪೌಡ್ರ್ ಮ್ಯಾಲೆ ಒಂದು ಸ್ವಲ್ಪ ಹಾಕ್ಕೊಳತ್ತಿದ್ದಾಳು. ಈ ಥರ ನೋಡ್ರಿ 1-2 ಸ್ಪೂನಷ್ಟು, 2 ಅಂದರೂ ಒಂದು 4 ಸ್ಪೂನಷ್ಟು ಹಾಕ್ಕೊಂಡಿದ್ದಾಳು. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತಿದ್ದಾಳೆ. ನೋಡ್ರಿ ಈ ಥರ ಕಲರ್ ನೋಡ್ರಿ ಎಷ್ಟು ಚಂದ ಬಂದಾವಲ್ಲ, ಕ್ರಿಸ್ಪಿನೂ ಭಾಳ ಚಂದ ಆಗ್ತಾವೆ. ನೋಡ್ರಿ ಎಷ್ಟು ಚಂದ ಕಾಣತೈತಲ್ಲ. ನೋಡ್ರಿ ಬಾಯಾಗ ನೀರು ಬಿಡತೈತಿ. ನೀವು ಮಾಡಿ ನೋಡ್ರಿ ನಿಮ್ಮ ಮನ್ಯಾಗ ಹೆಂಗೆ ಆಗಿದಾವ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿ ಜೊತೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿ ಜೊತೆ. ಬಾಯ್.